ಗೋಪಣ್ಣ ಬಂದೆ ಇದು ನಮ್ಮ ಗೋಪಣ್ಣ ಬರ್ತಾರೆ ಹಂಗೆ 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 ಆ ಕಡೆ ಹಾಕೋತಾರೆ ರೀ ಬಾರ ಇಲ್ಲಿಗೆ ಬಂದ್ರೆ ಮಂಜಣ್ಣ ಅಂತ ಬಂದ್ಮೇಲೆ ಬೇಕು बोलो भारत माता की कांग्रेस पार्टी के डी.के. शिवकुमार जी के एम.एस. रविया जी के डी.के. सुरेश ಅವರಿಗೆ बोलो भारत माता की ಮಾತಾಡಲ್ಲ. ಈ ದಿನ ನಮ್ಮ ಸ್ನೇಹಿತರಾದಂಥ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರತಿಜ್ಞಾನ ಸ್ವೀಕರಿಸಿದ್ದಾರೆ. ಪ್ರಮಾಣ ವಚನ ನಮಗೆಲ್ಲರೂ ಅತೀವವಾದಂಥ ಸಂತೋಷ ಆಯ್ತಾ ಇದೆ. ಕನಕಪುರ ಕ್ಷೇತ್ರದ ಜನತೆಗೆ ನಮ್ಮ ಸ್ನೇಹಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದರು. ಇವತ್ತು ಒಳ್ಳೆಯ ಸುದಿನ ನಮಗೆಲ್ಲ. ನಮ್ಮ ಕನಕಪುರದ ಅಭಿವೃದ್ಧಿಗೆ ಇನ್ನು ಮುಂದೆ ಯಾವುದೇ ಆತಂಕ ಅಡ್ಡಿ ಇಲ್ಲದೆ ಎಲ್ಲ ಸವಲತ್ತುಗಳು ಇಲ್ಲಿ ದೊರೀತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಸ್ನೇಹಿತರಿಗೆ ಈ ರಾಜ್ಯನ ನಾಡಿನ ದೊರೆಯಾಗಿ ಆಳುವಂಥ ಶಕ್ತಿ ಭಗವಂತ ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಅವರು ವಿದ್ಯಾರ್ಥಿ ದೆಸೆಯಿಂದ ನಾಯಕತ್ವ ಬೆಳೆಸ್ಕೊಂಡು ಬಂದವರು. ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದಂಥವರು. ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ NSY ಪ್ರೆಸಿಡೆಂಟ್ ಆಗಿ ನಾವೆಲ್ಲ ಯೂತ್ ಕಾಂಗ್ರೆಸ್ನಲ್ಲಿ ಅವ್ರ ಜೊತೆಲಿ ಕೆಲಸ ಮಾಡಿ ಮೇನ್ ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದ್ದೀವಿ. ನಾನು ಡಿಸ್ಟ್ರಿಕ್ಟ್ ಯೂತ್ ಕೋಆರ್ಡಿನೇಟರಾಗಿ ಆಗಬೇಕಾದ್ರೆ ಅವರೇ ಕಾರಣ. ನಾನು ದೆಹಲಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಯುವಕ ಕಾಂಗ್ರೆಸ್ಸಲ್ಲಿ ತರಬೇತಿ ಪಡಿಬೇಕಾದ್ರೆ ಅವರೇ ಕಾರಣ. ನಾವು ಈ ಮಟ್ಟಕ್ಕೆ ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಬೇಕಾದ್ರೆ ನನ್ನ ಸ್ನೇಹಿತರು ಶಿವಕುಮಾರೇ ಕಾರಣ. ಈಗ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂದರೆ ನನಗೆ ಭಾಳ ಆನಂದ ಆಗ್ತಾಯಿದೆ. ಜೀವನದಲ್ಲಿ ಇದೊಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಇತ್ತು. ಅದು ನೆರವೇರಿತು. ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಮತ್ತೆ ಉಜ್ವಲ ಭವಿಷ್ಯ ಇನ್ನೂ ರಾಜಕೀಯದಲ್ಲಿ ಕೊಡಲಿ. ಅವರು ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಒಳ್ಳೊಳ್ಳೆ ಯೋಜನೆಗಳು ಹಾಕಿ ಕ್ಷೇತ್ರದ ಜನತೆಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಅವರು ಯಶಸ್ಸು ಕಾಣಲಿ ಅಂತ ಹೇಳಿ ನಾನು ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ನಿರ್ಮಾಣ ಮಾಡಬೇಕು. ಚಿಕ್ಕ ವಯಸ್ಸಲ್ಲಿ ಅಂದರೆ 60 ವರ್ಷ ಏನು ದೊಡ್ಡ ವಯಸ್ಸೇನಲ್ಲ, 64 ವರ್ಷ. ಅವರು ತ್ಯಾಗದಲ್ಲಿ ಭಾಳ ನಿಷ್ಠಾವಂತರು. ಮೊದಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರು ತ್ಯಾಗ ಮಾಡಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಸಿಕ್ತು. ಆದರೂ ಕೂಡ ಅವ್ರಿಗೆ ಬೇಜಾರಿಲ್ಲದೆ ಕಾದು ಈ ಸ್ಥಾನನ ಪಡ್ಕೊಂಡಿದ್ದಾರೆ. ಭಾಳ ಅವರಿಗೆ ಶಾಂತಿ ಗುಣ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಬೇಡಿಕೊಂಡು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮ್ಮ ನೆಚ್ಚಿನ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರು ಈ ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಅವರಿಗೆ ಅಭಿನಂದನೆ. ಕನಕಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಹಾಗೂ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅವರು ಮುಂದೆ ಒಳ್ಳೆಯ ಹೆಸರನ್ನು ತಗೋಬೇಕು, ರಾಷ್ಟ್ರ ಮಟ್ಟಕ್ಕೆ ಹೋಗಬೇಕು ಅಂತ ಅವರಲ್ಲಿ ಕೇಳಿಕೊಂಡು ಈ ದಿನ ನಮ್ಮ ಕ್ಷೇತ್ರದ ಅದರಲ್ಲೂ ಕನಕಪುರದ ಮಗ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರ್ತಕ್ಕಂಥ ಒಬ್ಬ ಉಜ್ವಲ ಭವಿಷ್ಯವನ್ನು ಹೊಂದಿ ಈ ದಿನ ರಾಜ್ಯವನ್ನು ಆಳುವಂತಹ ದೊರೆಯಾಗಿ ಈ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಮಣ್ಣಿನ ಮಗ, ಕನಕಪುರದ ಮಣ್ಣಿನ ಮಗ, ಕನಕಪುರದ ಬಂಡೆ ಅಂತಲೇ ಇಡೀ ಭಾರತ ದೇಶದಲ್ಲೇ ನಮ್ಮ ಕನಕಪುರ ಕ್ಷೇತ್ರವನ್ನು ಹೆಸರು ಮಾಡಿದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ದಿನ ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಕ್ಕಂಥದ್ದು ನಮ್ಮ ಕನಕಪುರದ ಹೆಮ್ಮೆ ಮತ್ತು ರಾಮನಗರ ಜಿಲ್ಲೆಯ ಹೆಮ್ಮೆ. ಈ ಒಂದು ಹೆಮ್ಮೆ ಈ ಒಂದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕನಕಪುರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಮತ್ತು ಅವರ ಬೆಳವಣಿಗೆಗೆ ಎಲ್ಲ ಕನಕಪುರ ಕ್ಷೇತ್ರದ ಜನರು ಹೆಚ್ಚಿನ ಸಂತೋಷವನ್ನು ಮತ್ತು ಅವರಿಗೆ ಈ ಪ್ರೋತ್ಸಾಹವನ್ನು ಮತ್ತು ಉತ್ತಮ ಭವಿಷ್ಯವನ್ನು ಕೊಡಲಿ ಅಂತ ಹೇಳ್ತಾ ಈ ಕ್ಷೇತ್ರದ ಜಗನ್ಮಾತೆ ಕಬ್ಬಾಳಮ್ಮ ಮತ್ತು ಕೆಂಕೇರಮ್ಮ ತಾಯಿ ದೇವಸ್ಥಾನ ಮತ್ತು ಕ್ಷೇತ್ರದ ಎಲ್ಲ ದೇವತೆಗಳು ಮತ್ತು ಎಲ್ಲ ಹಿರಿಯ ನಾಗರಿಕರುಗಳ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇರೋದ್ರಿಂದ ಈ ದಿನ ಒಂದು ಉಜ್ವಲ ಭವಿಷ್ಯವಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ನಾನು ನಿಜವಾಗಲೂ ನಮ್ಮ ಕನಕಪುರ ಕ್ಷೇತ್ರದ ಜನರಿಗೆ ಹೆಮ್ಮೆಯ ವಿಚಾರ ಮತ್ತು ತುಂಬ ಹೃದಯದ ಸಂತೋಷ ಕೂಡ ಹಂಚಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಈ ಒಂದು ಸಂಭ್ರಮಾಚರಣೆಯನ್ನು ಎಲ್ಲ ಕಾಂಗ್ರೆಸ್ ಮುಖಂಡರವರು ಈ
ಸಿಹಿ ಹಂಚುವುದರ ಮೂಲಕ ಆಚರಣೆಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ದಿನ ಒಂದು ಉತ್ತಮವಾದಂಥ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕನಕಪುರ ಸಾಕಷ್ಟು ಅಭಿವೃದ್ಧಿ ಹೊಂದಕ್ಕೆ ನಮ್ಮ ಕ್ಷೇತ್ರದ ಜನತೆಗೆ ಒಂದು ದಾರಿ ದೀಪ ಆಗಿದೆ, ಈಗ ಮುಂದಿನ ದೀಪ ಬೆಳಗ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.